ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಮೆಡಿಸಿನ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದು ಪತಂಜಲಿಯ ಕೊಲೆಸ್ಟ್ರಾಲ್ ಕೇರ್ ಲಿಕ್ವಿಡ್. ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ವಿಡಿಯೋನನ್ನು ನೋಡ್ತಾ ಇದ್ರಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತೋದನ್ನ ಮರಲಿಕ್ಕೆ ಹೋಗಬೇಡ್ರಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ನೋಡ್ಕೊಳ್ಳೋಣಂತ ಬನ್ನಿ. ಕೊಲೆಸ್ಟ್ರಾಲ್ ಕೇರ್ ಲಿಕ್ವಿಡ್ ಈ ಹೆಸರಿನ ಪ್ರಕಾರನೇ ಗೊತ್ತಾಗುತ್ತಾ, ಕೊಲೆಸ್ಟ್ರಾಲ್ನ ನಮ್ಮ ಬಾಡಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಈ ಲಿಕ್ವಿಡ್ ನಮ್ಗೆ ಹೆಲ್ಪ್ ಮಾಡ್ತದ. ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಕೊಲೆಸ್ಟ್ರಾಲ್ ಬಗ್ಗೆ ಅಂತಂದರೆ ಎಲ್ಲರಿಗೂ ಗೊತ್ತದ, ಕೊಬ್ಬಿನ ಅಂಶ ಜಾಸ್ತಿ ಇರ್ತದ, ಇಲ್ಲಾಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತಿ ಅಂತಂದು ಏನು ಪೇಷಂಟ್ಸ್ ಬರ್ತಾರಲ್ಲ, ಆವಾಗ ಅವರಲ್ಲಿ ಏನಾಗ್ತಿರ್ತದ ಗುಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಅನ್ನೋದು ಇರ್ತದ. ಅದರೊಳಗೆ ನಾವು ಗುಡ್ ಕೊಲೆಸ್ಟ್ರಾಲ್ನ ಮೇಂಟೆನೆನ್ಸ್ ಮಾಡ್ಬೋದು. ಈವನ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಇರ್ತದಲ್ಲ ಅದನ್ನು ನಾವು ಕಡಿಮೆ ಮಾಡ್ಬೋದು. ಅದು ಆ ಲಿಕ್ವಿಡ್ ನಿಮ್ಗೆ ಇದು ಹೆಲ್ಪ್ ಮಾಡ್ತದ. ಇದು ಜ್ಯೂಸ್ ಫಾರ್ಮ್ದಾಗ ಇರ್ತದ. ಇದು ಯಾವುದೇ ಒಂದು ಮೆಡಿಸನ್ ಅಂತ ಆ ಥರ ಅಲ್ಲ, ಇದು ನಮ್ದೇನ ಹರ್ಬಲ್ ಬಾಟ್ನಿಕಲ್ ಎಕ್ಸ್ಟ್ರಾಕ್ಷನ್ ಅಂತ ಮಾಡಿರ್ತಾರ. ಇದರೊಳಗೆ ಏನಿರ್ತದ ಅಂತಂದರೆ, ಮೊದಲನೇದಾಗಿ ಆಮ್ಲ, ಕೆರ್ನಾಟಿನ್ ವಿತ್ ಬಾಟ್ನಿಕಲ್ ಎಕ್ಸ್ಟ್ರಾಕ್ಷನ್ ಆಫ್ ಗಾರ್ಲಿಕ್, ಜಿಂಜರ್ ಆ್ಯಂಡ್ ಗ್ರೀನ್ ಟೀ. ಅಂದರೆ ಬೆಳ್ಳುಳ್ಳಿ ಮತ್ತು ಜಿಂಜರ್, ಅದ್ರಕ್ ಮತ್ತು ಗ್ರೀನ್ ಟೀ ಎಕ್ಸ್ಟ್ರಾಕ್ಷನ್ಸ್ ಇರ್ತದ. ಇದು ಏನಿರ್ತದಲ್ಲ ನಮ್ಮ ಬಾಡಿಯಲ್ಲೇನ ಮೆಟಾಬಲಿಸಮ್ ಇನ್ಕ್ರೀಸ್ ಮಾಡಿ ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೆನೆನ್ಸ್ ಮಾಡ್ತದೆ. ಇವನ್ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದರೂ ಇನ್ಕ್ರೀಸ್ ಆಗಿತ್ತು ಅಂತಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಇದ್ರದ್ದು ಡೋಸೇಜ್ ಎಷ್ಟು ತಗೋಬೇಕು ಅಂತಂದರೆ ಕಂಡೀಷನ್ ಮೇಲೆ ಡಿಪೆಂಡ್ ಇರ್ತದೆ. ಇವನ್ ನಾರ್ಮಲ್ ಹೆಲ್ದಿ ಪರ್ಸನ್ ಸಮೇತ ತಗೋಬಹುದು. ಅಬೌವ್ 18 ಇದ್ದರೆ ಒಳ್ಳೆಯದು ಏಜು. ಅದು ಯಾವ ಥರ ಅಂತಂದರೆ, ಇದನ್ನು ಯಾವಾಗಲೂ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಶೇಕ್ ಮಾಡಬೇಕು. ನಂತರ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಮ್ಯಾಕ್ಸಿಮಮ್ ಡೋಸೇಜ್ ಏನದ, ಬೆಳಗ್ಗೆ 30 ml, ಸಾಯಂಕಾಲ 30 ml ಖಾಲಿ ಹೊಟ್ಟೆಲೆ ತಗೋಬೇಕಾಗುತ್ತೆ. ಊರು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡೋದಂತ್ರ ಒಳ್ಳೆಯದು.